ಹೋಗಿ ಹಿಂದೆ ಸೆಟ್ಲ್ ಆಗಿ ಒಂದು 3-4 ಸೆಕೆಂಡ್ ಗ್ಯಾಪ್ ಕೊಡಿ ಸ್ಟಾರ್ಟ್ ಮಾಡಿ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಶ್ರೀಧರ್ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾನೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಮಾಡಿದ್ದೀನಿ. ಹೆಸರು ಬಂದು ಟೂರ್ಮಯ ಅಂತ. ಈ ಟೂರ್ಮಯ ಅಂತ ನೇಮ್ ನಾನು ಕೊಡೋಕ್ಕೆ ಒಂದು ರೀಸನ್ ಬಂದು, ನಾನು ಈ ಟ್ರಾವೆಲಿಂಗಲ್ಲಿ ಈ ಬೇರೆ ಬೇರೆ ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿದ್ದಾವೆ. ಪ್ರತಿಯೊಂದು ರಾಜ್ಯದಲ್ಲೂ ಎಷ್ಟೋ ಡಿಸ್ಟಿಕ್ಗಳಿದ್ದಾವೆ. ಆ ಡಿಸ್ಟಿಕ್ಗಳಲ್ಲಿ ಪ್ರತಿಯೊಂದು ಊರಲ್ಲೂ ಒಂದೊಂದು ವಿಶೇಷತೆ ಇದೆ. ಆ ಒಂದು ದೇವಸ್ಥಾನ ಇರ್ಬೋದು, ಒಂದು ಸೈಟ್ ಸೀನ್ ಇರ್ಬೋದು, ಒಂದು ಪ್ಲೇಸ್ ಯಾವುದೋ ಒಂದು ಏನೇ ಒಂದು ವಿಷಯ ತುಂಬಾ ನಮ್ಮ ದೇಶದಲ್ಲಿ ತುಂಬಾ ಇದ್ದಾವೆ ಆ ಥರದ್ದು. ನಾನು ಈ ಹೊರ ರಾಜ್ಯಗಳಿಗೆ ಹೋಗಿ ಅಲ್ಲಿಂದ ವಿಡಿಯೋಗಳನ್ನು ಮಾಡಿ ಆ ಸೈಟ್ ಸೀನ್ರಿ ಅಲ್ಲಿ ನೋಡ್ತಕ್ಕಂಥ ಪ್ಲೇಸು ಯಾವುದೇ ಒಂದು ಪ್ಲೇಸ್ನ ವಿಡಿಯೋ ಮಾಡಿ ಅದನ್ನ ಅಪ್ಲೋಡ್ ಮಾಡೋಣ, ಮತ್ತೆ ತಮ್ಮದು ಸಪೋರ್ಟ್ ಹೇಗೆ ಬರುತ್ತೆ ಅಂತ ನಾನು ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಈ ಟೂರಲ್ಲೇ ನನಗೆ ಯಾಕೆ ಇಂಟ್ರೆಸ್ಟ್ ಬಂತು ಅಂದರೆ, ಈ ಟ್ರಾವೆಲಿಂಗಲ್ಲಿ ಎಕ್ಸಾಂಪಲ್ ನಾನು ಮೈಸೂರಿನವನು. ಈ ಮೈಸೂರದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಎಷ್ಟೊಂದು ಜನಗಳು ಹೊರಗಡೆಯಿಂದ ಬರ್ತಾರೆ, ಈ ನಾರ್ತ್ ಇಂಡಿಯಾದಿಂದ ಬರ್ತಾರೆ, ಸೌತ್ ಇಂಡಿಯಾದಿಂದ ಬರ್ತಾರೆ, ಆಚೆ ಈಚೆಯಿಂದ ಬರ್ತಾರೆ, ನಾರ್ತ್ ಕರ್ನಾಟಕದಿಂದ ಎಷ್ಟೋ ಜನ ಬರ್ತಾರೆ. ಬಟ್ ಅವ್ರು ಬಂದಾಗ ಏನಂದ್ರೆ ಮೇಜರ್ ಪ್ಲೇಸಸ್ ಅಂದ್ರೆ ಒಂದು ಚಾಮುಂಡಿ ಬೆಟ್ಟ ಒಂದು ನೋಡ್ತಾರೆ, ಜೂ ಗಾರ್ಡನ್ ನೋಡ್ಕೋತಾರೆ, ಪ್ಯಾಲೇಸ್ ನೋಡ್ಕೋತಾರೆ, ಮತ್ತೆ KRS ಒಂದು ನೋಡ್ಕೋತಾರೆ, ಮತ್ತೆ ಯಾವುದೋ ಜಗನ್ಮೋಹನ್ ಪ್ಯಾಲೇಸ್ ಒಂದು ನೋಡ್ಕೋತಾರೆ. ಆಮೇಲೆ ಅವ್ರು ಹೊರಟಾದ್ಮೇಲೆ ಆಮೇಲೆ ಅವ್ರ ಊರಿಗೆ ಹೋದ್ಮೇಲೆ ಅವರು ಒಂದು ಯಾರಿಗೋ ಹೀಗೆ ಹೇಳಿದಾಗ, ನಾನು ಹಿಂಗೆ ಮೈಸೂರಿಗೆ ಹೋಗಿದ್ನ ಅಯ್ಯೋ ನೀನು ಮೈಸೂರಲ್ಲಿ ಈ ಕುಕ್ರಳ್ಳಿ ಕೆರೆ ಅಂತ ಒಂದಿದೆ, ತುಂಬಾ ಚೆನ್ನಾಗಿತ್ತು, ಅಲ್ಲಿ ಹೋಗ್ಲಿಲ್ವಾ ಅಂತ ಕೇಳ್ತಾರೆ. ಹಾಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸ್ವಲ್ಪ ಮೈಸೂರು ಒಳಗಡೆ ಬಂದ್ರೆ ಇನ್ನೊಂದು ಪ್ಲೇಸ್ ಇರುತ್ತೆ, ಒಂದು ಕುಕ್ರಳ್ಳಿ ಕೆರೆ ಅಂತ ಒಂದು. ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ಸೆಂಟ್ರಲ್ಲಿ ಒಂದು ದೊಡ್ಡ ಕೆರೆ ಇದೆ, ಅದ್ರ ಸುತ್ತಲೂ ವಾಕಿಂಗ್ ಬೇ ಇದೆ, ಮತ್ತೆ ಪಾರ್ಕ್ ಇದೆ. ಅಲ್ಲಿ ವಾಕ್ ಮಾಡೋದು ಮತ್ತೆ ಆ ಪಾರ್ಕಲ್ಲಿ ಸುತ್ತಾಡೋದು ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ, ನಾನು ಯಾಕೆ ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಈ ಹೊರದೇಶದಿಂದ ಹಕ್ಕಿಗಳು ಮೀನ್ಸ್ ಬರ್ಡ್ಸ್ ಎಲ್ಲ ಬರ್ತವೆ. ಆ ಬರ್ಡ್ಸ್ಗಳು ಎಷ್ಟು ಚೆನ್ನಾಗಿರ್ತವೆ ಅಂದ್ರೆ, ಆಕ್ಚುಲಿ ನಂದೇ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಆ ಬರ್ಡ್ಸ್ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ. ಆ ತರದ ಬರ್ಡ್ಸ್ ಎಲ್ಲ ಅಲ್ಲಿ ಕುಕ್ರಳ್ಳಿ ಕೆರೆಯಲ್ಲಿ ಬರ್ತಾರೆ. ಮತ್ತೆ ಆ ಬರ್ಡ್ಸ್ ನ ಶೂಟ್ ಮಾಡಕ್ಕೆ ಅಂತ ಎಷ್ಟೋ ಜನ ಸ್ಟೂಡೆಂಟ್ಸು 2K 4K ಕ್ಯಾಮ್ರಾ ತಗೊಂಡು ಬಂದ್ಬಿಟ್ಟು ಆ ಬರ್ಡ್ಸ್ ನ ಅಬ್ಸರ್ವೇಷನ್ ಮಾಡ್ತಾ ಅದನ್ನ ಶೂಟ್ ಮಾಡೋದು, ಅದನ್ನೆಲ್ಲ ನೋಡಿ ನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅರೆ, ನಮ್ಗೆ ಗೊತ್ತಿಲ್ವಲ್ಲ ಇಷ್ಟೊಂದು, ನಾವು ಮೈಸೂರಲ್ಲೇ ಇದ್ಕೊಂಡು ಈ ತರ ಬರ್ಡ್ಸ್ ಎಲ್ಲ ಔಟ್ ಸೈಡ್ ನಿಂದ ಬರ್ತವೆ ಅಂತ. ಹೀಗೆ ಆಮೇಲೆ ಇದೊಂದು ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇರೋದು, ನಾನು ಮೈಸೂರವನಾಗಿರೋದ್ರಿಂದ ಮೈಸೂರದೇ ಎಕ್ಸಾಂಪಲ್ ಕೊಡ್ತಾ ಇರೋದು. ಹಾಗೆ ನೀವು ಸ್ವಲ್ಪ ಮುಂದೆ ಇನ್ನೊಂದು ಸ್ವಲ್ಪ ಒಳಗಡೆ ಒಂದು ಮಾನಸ ಗಂಗೋತ್ರಿ ಅಂತ ಒಂದು ಪ್ಲೇಸ್ ಇದೆ. ಈ ಮಾನಸ ಗಂಗೋತ್ರಿ ಪ್ಲೇಸ್ ಅಲ್ಲಿ ಒಂದು ಏನಪ್ಪ ಸ್ಪೆಷಲ್ ಅಂದ್ರೆ, ಅದು ಅಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಮತ್ತೆ ಅಲ್ಲಿ ಒಂದು ಗಿಡ ಮರಗಳ ಒಂದು ಏನು ನಿಮಗೆ ನೀವು ನೋಡೋದಿದೆಯಲ್ಲ, ತುಂಬಾ ವಿಶಿಷ್ಟವಾಗಿದೆ. ಮತ್ತೆ ಒಂದು ಕ್ರಿಕೆಟ್ ಗ್ರೌಂಡು ಇದೆ. ಆಕ್ಚುಲಿ ಇಂಟರ್ನ್ಯಾಷನಲ್ ಮ್ಯಾಚ್ ಹಾಗೆ ನಡೆದಿರೋದು ನನಗೆ ಗೊತ್ತಿಲ್ಲ, ಬಟ್ ರಣಜಿ ಮ್ಯಾಚ್ಗಳು ಅಲ್ಲಿ ನಡೆದಿರೋದು ನನಗೆ ಗೊತ್ತು. ಒಂದು ಇಂಟರ್ನ್ಯಾಷನಲ್ ಗ್ರೌಂಡ್ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಗುತ್ತೆ. ಎಕ್ಸಾಂಪಲ್ ನಾನು ಏನಕ್ಕೆ ಹೇಳ್ತಾ ಇರೋದು ಅಂದ್ರೆ, ಒಂದು ಊರಿಗೆ ಹೋದಾಗ ಯಾವುದೋ ಒಂದು, ಈಗ ನೀವು ಆಕ್ಚುಲಿ ಮುಂಬೈಗೆ ಹೋದ್ರಿ ಎಕ್ಸಾಂಪಲ್, ಮುಂಬೈ ಅಂತ ನೇಮ್ ಬರಕ್ಕೆ ಒಂದು ಮುಂಬಾದೇವಿ ಟೆಂಪಲ್ ಅಂತ ಇದೆ ಮುಂಬೈಯಲ್ಲಿ. ಆ ಮುಂಬಾದೇವಿ ಟೆಂಪಲ್ ನಿಂದನೇ ಮುಂಬೈ ಅಂತ ನೇಮ್ ಬಂದಿರೋದು ಅಂತ ನಾನು ಎನ್ಕ್ವೈರಿ ಮಾಡಿ ಹಂಗೆ ತಿಳ್ಕೊಂಡಿರೋದು. ಹೀಗೆ ಒಂದು ಊರಿಗೆ ಹೋದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಟ್ರಿಪ್ ಟ್ರಾವೆಲ್ ಅಂತ ಹೋದಾಗ ಅಲ್ಲೇನ್ ಮೇಜರ್ ಪ್ಲೇಸಸ್, ಮೇಜರ್ ಸೈಟ್ಸ್ ಇದೆ, ಅದನ್ನ ನೋಡ್ಕೊಂಡು ನಾವು ರಿಟರ್ನ್ ಬಂದ್ಬಿಡ್ತೀವಿ. ಆದ್ರೆ ಈ ಒಂದು ಊರೊಳಗಡೆ, ಈಗ ಎಕ್ಸಾಂಪಲ್ ಕೊಟ್ಟಾಗ ಕುಕ್ರಳ್ಳಿ ಕೆರೆ, ಮಾನಸ ಗಂಗೋತ್ರಿ, ಈ ತರದ್ದು ನಾವು ಪ್ಲೇಸ್ ನೋಡಕ್ಕೆ ಹೋಗಲ್ಲ. ಯಾಕಂದ್ರೆ ಅದು ನಮಗ್ ಗೊತ್ತಾಗಲ್ಲ, ಅದಕ್ಕೆ ಸರಿಯಾದ ಒಬ್ರು ಗೈಡೆನ್ಸ್ ಇರಲ್ಲ. ಹೀಗಾಗಿ ನಾನು ಯಾವುದೇ ಊರಲ್ಲಿ ಹೋಗಿ ಟ್ರಾವೆಲಿಂಗ್ ಅಂತ ಟ್ರಿಪ್ ಅಂತ ನಾನೇನೀಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡದೇ ಇರ್ತಕ್ಕಂಥ ಹಲವಾರು ಪ್ಲೇಸ್ಗಳು, ಮುಂಬೈಯಲ್ಲಾಗ್ಲಿ, ಅಹಮದಾಬಾದಲ್ಲಾಗ್ಲಿ, ಡೆಲ್ಲಿಯಲ್ಲಾಗ್ಲಿ, ಯಾವುದೇ ಒಂದು ಪ್ಲೇಸಲ್ಲಾಗ್ಲಿ ನೀವು ನೋಡದೇ ಇರ್ತಕ್ಕಂಥ ತುಂಬಾ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಕ್ಯಾಪ್ಚರ್ ಮಾಡಿ, ವಿಡಿಯೋ ಮಾಡಿ, ಅಪ್ಲೋಡ್ ಮಾಡಿ ತಮಗೆ ನನ್ನ ಟೂರ್ಮಯ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮಗೆ ತೋರಿಸಿದಾಗ ಅದರಿಂದ ನಿಮಗೆ ಖುಷಿ ಆಗ್ಬಹುದು ತುಂಬಾ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗಾಗಿ ದಯವಿಟ್ಟು ತಾವು ಟೂರ್ಮಯ ಅನ್ನೋ
ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮೆಂಬರ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.